पाव भजे मिरचे पाव भजे मिरचे पाव भजे मिरचे पाव भजे ಒಂದು ಪ್ಲೇಟ್ ಮಿರ್ಚಿ ಕೊಡಪ್ಪ. ತಿಮ್ಮ ಎಲ್ಲಿಗೆ ದಿಢ ದಿವಸ ಏನಿಲ್ಲಪ್ಪ, ಒಂದು 2 ದಿನ ಅತ್ತೆ ಮನೆ ಹೋಗಿದ್ದೆ. ಈ ಕಡೆ ಬಾರು ಒಂದೇ ತಡಿಪ್ಪ. ತಿಮ್ಮ ನಿಮ್ಮ ಅತ್ತಿ ಮಗಳು ಆರಾಮದಳನ? ಅಕ್ಕಿಗೆ ಏನು ದಾಡಿ ಆಗೈತ್ರಿ, ಚೆನ್ನಾಗ್ಯದಳ. ಮತ್ತು ಮದ್ವಿಗೆ ಏನಾರ ಮಾಡ್ಕೊಂಬಿಡ್ಬೇಕಾ ಆಕಿನ್ನ? ನೋಡೋದು ಬರ್ಮಿ, ನಿಮ್ಗೊಂದು ಸಹಾಯ ಮಾಡ್ಬೇಕಾಯ್ತಲಿ. ಏನು ತಿಮ್ಮ ಅದ ಮತ್ತೆ ಏನು ಹೇಳಲಿ ನಿಮ್ಮ ಮಾವನ? ಬರ್ಮಿ, ಹುಡುಗಿಗೆ ಪ್ರಪೋಸ್ ಮಾಡಬೇಕು. ಒಂದು 2 ಕವನ ಇದ್ರೆ ಹೇಳಿ. ನನಗೆ ಕವನ ಗೋವನ ಬರಂಗಿಲ್ಲಪ್ಪ. ಅಲ್ಲೇ ನಮ್ಮ ತಂದೆ ಅದನ, ಹೇಳ್ತಾನ ಬಾ ಹೋಗೋಣ. ಸರಿ ಏ ಡಿಗ್ರಿ ಅಲ್ಲೇನ್ ಮಾಡಾಕತ್ತೀಯೋ? ಹೊಂಟಿತ್ತಪ್ಪ ನೋಡಾಕತ್ತಿದ್ದೆ. ಇಲ್ಲಿ ಬಾ ಇಲ್ಲೇ. ಬಂದ್ ತಡಿಯಪ್ಪ, ನಿನ್ನ ಕಡೆನ ಬಂದೆ. ಏನ್ರಪ್ಪ ನಿಮ್ದು? ಅವ್ರ ಅತ್ತಿ ಮಗಳಿಗೆ ಏನ ಕವನ ಹೇಳ್ಬೇಕಂತ ಹೇಳಪ್ಪ. ಹುಡುಗಿ ಏನ ಪ್ರಪೋಸ್ ಮಾಡಾಕತ್ತಾನಂತ. ಅಷ್ಟನು ಮಾರ್ಯ, ಬರ್ರಿ ಕುತ್ಕೊಂಬರ್ರಿ. ಕವನ ಹೌದಲ್ಲ, ಕುತ್ಕೋರಿ. ಎಂತಿಂತಾವ್ ಹೇಳಿ ಎಂತಿಂತಾವ್ ಉಡಾಯಾಡ್ ಪಟಾಸೇನು ಹೇಳಿ ನಾನು ದೋಸ್ತ. ಒಂದ ಮಾತೀನಿ, ಚಂದ ಬರ್ಕೊ. ಕವನ ಹೇಳ್ತೀನಿ, ಚಂದ ಕೇಳಿನ. ಬೀಡಿ ಬಿಟ್ರು ಸಿಗರೇಟ್ ಬಿಡಲ್ಲ, ಊಟ ಬಿಟ್ರು ಎಣ್ಣೆ ಬಿಡಲ್ಲ, ಊರು ಬಿಟ್ರು ಓಡಾಳತನ ಬಿಡಲ್ಲ. ಇಷ್ಟ ಹೇಳಿ ಹುಡುಗಿಗೆ ಇಂಪ್ರೆಸ್ ಆಗ್ತಾಳ. ಇಂಪ್ರೆಸ್ ಇಷ್ಟೇ ಹೇಳ್ಬಿಟ್ರೆ ಮೆಟ್ನಾಗ ಹೊಡಿತಾಳ ನಮ್ಮ ಅಕ್ಕಿ. ಎಂತೆಂಥ ಹುಡುಗಿಯರ ಪಟಾಯಿಸ್ಯನೋ ನೀಂದ ಯಾವುದು ಇಂಥ ಕವನ ಹೇಳು. ಮುಂಗಾರು ಮಳೆ ಬರ್ದೋ ಡೈಲಾಗ್ ನಾನದ. ನನ್ನ ಕಡ್ಡಿ ಇದ್ರೊಳಗೆ ಈ ಅವನ ಕಡ್ಡಿದೆ. ಇಲ್ಲೇ ಇಲ್ಲೇ ಇರ್ಬೇಕವ ದೀಪೆ. ದೀಪೆ ಆ ದೀಪನ ಕಡ್ಡಿ ನೋಡಿ ಎಲ್ಲ ಇವು ನನ್ನ ಕಡ್ಡಿ. ದೀಪ ಬಾಂದಿದ್ದ. ಯಾವ ದೀಪ? ನಮ್ಮ ಬೃಂದಾವನ ದೀಪ. ನನಗೂ ಬರ ನಿಮಗೂ ಯಾಕೆ ಬರಕ್ ಹೇಳ? ಇವತ್ತ ಹೆಂಡ ಸಿಗಾ ಕುಂತಿಲ್ಲ ಹಣಗಲ್ಲಾಗ. ಇವತ್ತು ಇಲ್ಲಿಲ್ಲ ಮರ ಅಂತ ನಾವ ಹೇಳಾಕ್ ಬರಲ್ರಿಪ್ಪ. ಹೋಗಮ್ಮ ಅವನ ಕಡೆ. ನಡ್ರಿ ನಡ್ರಿ ಹೇಳಪ್ಪ ಮೇಲೆ. ಯಾಕಣ ಹೇಳಿದ್ಮೇಲೆ ಹೇಳಿದ್ಮೇಲೆ ಭಾಳ ಇಷ್ಟ ಆಗೋಣ ಕವನ. ಅವ್ರ ಅತ್ತಿ ಮಗಳಿಗೆ ಇಂಥ ಕವನ ತಗೊಂಡು ಹೇಳಿದ್ರ ಹಿಂಗ್ ಬಂದಂತ ಹೊಡಿತಾವ. ದೋಸ್ತ ಅಲ್ಲಿ ಮಾರ ಆನಿ ಬಿದ್ದು ಹೋಗಿದ್ದಿಲ್ಲ. ಆನಿ ಯಾರಿದ್ದು? ಅಲ್ಲ ಹಲೋ ಏ ನಮ್ಮ ದೀಪು ಮೈಜಡ. ಯಾಕೆ ಸೀರೆ ಮಾರಕ್ ಬಂದು ಇಲ್ಲ ಮುಖ ಬಿಡಿಯ? ಒಬ್ಬನಿಗೆ ಚಂದ ಕವನ ಹೇಳಿದೆ, ಬರಾಬ್ರಿ ಬಿಟ್ಟ. ಅಕ್ಕ ಎದಕ್ ಬೇಕ ಅವನ? ನಿನಗೆ ಎದಕ್ಕೆ ಬೇಕಲಿ ಸೀರೆ ಮಾರ ಬಿಟ್ಟು ಕವನ ಬರೀ ಅಂತಿ ಮಗ. ಬಾ ಹೋಗೋಣ.
ಪರ್ಮೆ ನಿನಗೆ ಯಾವುದಾದ್ರ ಗೊತ್ತಿದ್ರೆ ಹೇಳಿ ಕವನ. ನನಗಂತ ಏನು ಗೊತ್ತಿಲ್ಲ. ನನಗೆ ಏನಾರ ಗೊತ್ತಿದ್ದಿದ್ರ ನಿನಗೆ ಅವಾಗನೇ ಹೇಳ್ತಿದ್ದೆ ಕವನ. ನಾನು ಬೇರೆ ಥರ ಕಳಿಸ್ತಿದ್ದಿಲ್ಲ. ನಮ್ಮ ಮಂಜು ಬರಾಕತ್ತ ಅಂತ ತಡಿಯಲ್ಲಿ ಕರಿತೀನಿ. ಏ ಮಂಜು ಬಾ ಇಲ್ಲೇ. ಯಾಕ್ರಿಲ್ಲ ಕುಂತಿರ್ಲಿಬ್ರು? ನಮ್ಮ ನೋಡಪ್ಪ ದೋಸ್ತಗ ಮಗ ಹುಡುಗಿ ಸಲುವಾಗಿ ಕವನ 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 ಅಂತಂತೇಳಿ ಬಡದಾಡಕತ್ತನಾಗಲಿಂದ ನಿನಗೆ ಏನಾರ ಒಂದು ಕವನ ಬಂದಿದ್ದರೆ ಹೇಳು. ವಿಚಾರ ಮಾಡಂತಡಿ. ನೆನಪಾತ್ ನೋಡಿ. ಖಾಲಿ ಜೀವನ, ಪೋಲಿ ಯೌವನ, ಯಾರಿಗೆ ಹೇಳಲಿ ಈ ನನ್ನ ಪ್ರೇಮ ಕವನ. ಇನ್ನೊಂದು ಹಿಂದಿ ಒಳಗೈತೆ ಹೇಳ. फूल है गुलाब का सुगंध लिया करो, फूल है गुलाब का सुगंध लिया करो, प्रेम है पत्र का जवाब दिया करो. ವಾ 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 ವಾ. ಪರಮೇಶ್ ನಾ ಬರ್ಲಾ? ನಿನ್ನ ಯಾರು ಕರ್ದಾರ ಹೋಗ್ಲಿಪ್ಪ. ಕೆಲಸ ಮುಗಿದ ಒಳಗೆ ಮುಗೀತಲ್ಲ ಮತ್ತೇನು? ಕೆಲಸ ಮುಗೀತಿನಿಂದ ಈಗ ಹೋಗಿ ಅಣ್ಣವನ ನೀನು ಕರಿ, ಇನ್ನೊಮ್ಮೆ ಕರಿ. ಎಷ್ಟು ಕುಡಿದು ಬಂದು ಇಲ್ಲಿ ಆಗ್ಬಿದ್ದನೋ ಮಾರಾಯವ. ಕುಂದರ್ಸ್ ಕುಂದರ್ಸ್ ಹಗರ್ ಕುಂದರ್ಸ್. ಹಾಂ ಒಬ್ಬ ಟಬ್ಗಿ ತುಳಂದ ಬಿತ್ತೆ. ಅಲ್ಲೇ ನೀನು ಇಲ್ಲಿ ಬಂದು ಬಿದ್ದಿಲ್ಲ ದೋಸ್ತ. ಆ ಪರ್ಮಿಗೆ ಕವನ ಬರ್ಕೊಡಕ್ಕೆ ಹೋದೆ. ಹಾಂ ದೋಸ್ತ ಎಂತ ಕವನ ಬರ್ದೇನೆ ಅಂದ್ರೆ ನಾನು ಹೇಳ ನಾವು ಕೇಳ್ತೀವಿ. ನೀರ ಕೇಳ್ತಿಲ್ಲ. ಏ ಹೇಳಪ್ಪ. ಕೇಳ ಕೇಳ. ಬೀಡಿ ಬಿಟ್ರು ಸಿಗರೇಟ್ ಬಿಡಲ್ಲ. ವಾ 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 ಸೂಪರ್. ಹಾಂ ಊಟ ಬಿಟ್ರು ಎಣ್ಣೆ ಬಿಡಲ್ಲ. ಸೂಪರ್ ಸೂಪರ್. ಜನ ಸಂಭಾಳಿಸ್ಬೇಕು ಸಂಭಾಳಿಸ್ಬೇಕು. ಕೆಕ್ಕೆ ಹೊಡಿಬಾರ್ದು, ಯಾರು ಕೆಕ್ಕೆ ಹೊಡಿಬಾರ್ದು. ಮುಂದೆ ಹೇಳ. ಹಾಂ ಊರ್ ಬಿಟ್ರು ಉಡಾಳ್ತನ ಬಿಡಲ್ಲ. ಯಾವ ಹುಚ್ಚ ಮಕ್ಕಳವ್ರು ಅಲ್ಲಂದಿದ್ದು ಅದ ಅಂತೇಳಿ ನೋಡು. ಇಂಥ ಕವನ ಬರದ್ರ ಹೊಡೆದು ಕಳಿಸ್ಯಾರು ನನ್ನ, ಹೊಡೆದು ಕಳಿಸ್ಯಾರು. ಯಾರವ್ರೆ? ನೀವು ಕಾನೂನು ಕೈ ತಗೊಂಬೇಡ್ರಿಪ್ಪ, ಸುಮ್ಮನೆ ಪೌರುಷ ನಾ ನೋಡೇನಿ. ಹೊಲೆ ಬೆಳೆಯ ದೋಸ್ತ ಸ್ವಲ್ಪ ಏನಾರ ಐತೇನ? ಪರ್ಮೆ ನಿನಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳಿ ಕವನ. ಸರಿಪ್ಪ, ನನಗೂ ಒಂದು ಕವನ ನೆನಪಿತ್ತು, ಹೇಳ್ತೀನಿ ದೋಸ್ತ. ಹೇಳ್ತಾ ನೋಡ್ಲೆ. ಸಿಟಿ ಹುಡುಗಿ ಸಿಂಗಾರಿ, ಹಳ್ಳಿ ಹುಡುಗಿ ಬಂಗಾರಿ, ನನ್ನ ಹುಡುಗಿ ಬಜಾರಿ, ಆಕೆ ಸಿಗಂಗಿಲ್ಲ, ನಾನು ಬಿಡಂಗಿಲ್ಲ. ವಾ 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 ವಾ. ಏನು ಹೇಳಲಿ, ಇದೇ ಡೈಲಾಗ್ ನಾನು ಹೋಗಿ ಬೆಳಿಗ್ಗೆ ಪ್ರಪೋಸ್ ಮಾಡಬೇಕು, ನೀನು ಬಾ, ನನಗೆ ಒಬ್ಬನಿಗೆ ಹೋಗೋಕ್ಕೆ ಭಯ ಆಕತ್ತೆ. ಏನು ಮಾಡಾಕ? ಪ್ರಪೋಸ್ ಮಾಡಕಪ್ಪ. ಓ ಹೌದನ? ನಿನಗಲ್ಲಪ್ಪ ಅದು, ನನಗೆ. ನಾನು ಅದನ್ನ ಅಂದ್ಕೊಂಡೆ ತಗೋರಪ್ಪ. ನಾಳೆ ನಮ್ಮ ಮನೆ ಕಡೆ ಬಾರಪ್ಪ. ಹೊಸ ಬಟ್ಟೆ ಹಾಕ್ಕೊಂಬರ್ಲಿ. ಒಟ್ಟು ನಿಂದು ಕಾಣಬಾರ್ದು ನೋಡು ಅಂತ ಬಟ್ಟೆ ಹಾಕಂಬ. ಏನು ಕಾಣಬಾರ್ದು? ಬಾಡಿಯಪ್ಪ ಬಾಡಿ. ಬಾಡಿ ಏನು? ನೋಡ ನಾಳೆ ಸಿಗೋಣಪ್ಪ. ಬಾಯ್ ಬಾಯ್. ಆಯ್ತಾಯ್ತು. ಈ ಹಾನಗಲ್ಲಾಗ ಎಷ್ಟು ವಿಜೃಂಭಣೆ ಅಂತ ಈ ವರ್ಷ ಹಾನಗಲ್ಲ ಗಣಪತಿ ಉತ್ಸವ ಮಾಡ್ಯಾರಂದ್ರೆ ಅಣ್ಣ ಬಸ್ ಸ್ಟ್ಯಾಂಡಿಂದ ಸರ್ಕಲ್ ಕಡೆ ಬಾ ನೀನು. ವರಸಿದ್ಧಿ ವಿನಾಯಕ ಹಾನಗಲ್ಕ ರಾಜ ಅಂತ ಏನು ಚಂದ ಏನು ಅಂದ. ಅದರ ಪಕ್ಕಕ್ಕೆ ಬೋವಿ ಒಡ್ಡರ್ ಅಂತಂದು ಒಂದು ಗಣಪತಿ ಮೂರ್ತಿ ಇಟ್ಟಾರು. ಅದಕ್ಕೆ ರಾಷ್ಟ್ರ ಧ್ವಜವನ್ನು ಬಾವುಟ ಫ್ಲಾಗ್ ಐತಲ್ಲ, ಹೌದೌದು, ಸುತ್ತಲೂ ಇಡೀ ಸರ್ಕಲ್ಲಿಗೆ ಭಾರಿ ಚಂದ ಆಗ್ಯದ, ಭಾರಿ ಚಂದವಾಗಿ ಮಾಡ್ಯಾರು. ನಾ ಅದು ನೋಡಿದ್ರೆ ಎಲ್ಲರೂ ಸ್ವಾತಂತ್ರ್ಯೋತ್ಸವ 75ನೇ ಸ್ವಾತಂತ್ರ್ಯೋತ್ಸವ ಮರಿ ಕಳಿಸಿದ್ರು ಅವರು. ಹೌದೌದೌದು. ಹೊತ್ತಾಗಿಂತ ಬಂದ್ರೆ ಕಲಬಾವಿ, ಹಂಗೆ ಕೆಳಗೆ ಹೋದ್ರೆ ಕಮಾಡಿಗೇರಿಯಾಗ ನೋಡ್ಬೇಕು, ಕಲ್ಲ ಕುರುಬ್ಗೇರಿ, ಮತ್ತು ಕುಮಾರೇಶ್ವರ ಮಠ. ಅಲ್ಲೇ ಪುನೀತ್ ರಾಜ್ಕುಮಾರ್ ನೋಡಿ. ಎಲ್ಲೇ? ಅದು ಯಾರು ಪಂಚಾಕ್ಷರಿ ನಗರದೊಳಗೆ ಭಾರಿ ಚಂದ ಪುನೀತ್ ರಾಜ್ಕುಮಾರ್ ಎಲ್ಲರಿಗೂ ನೆನಪು ಬರಂಗ ಮಾಡ್ಯಾರ ನೋಡಲ್ಲ. ಭಾರಿ ಭಾಳ ಚಂದ ಮಾಡ್ಯಾರ. ನೀ ಎಲ್ಲೆಲ್ಲಿ ನೋಡಿ? ನಾವು ನೀವೇನು ಹೇಳಿದ್ರಲ್ಲ ಅಷ್ಟು ಕಡೆ ಹೋಗಿ ಬಂದೇವಣ್ಣ. ಚಂದ ಮಾಡ್ಯಾರ. ಅಂದಂಗ ನೀವು ನಿನ್ನೆ ಎಲ್ಲ ಶೂಟಿಂಗ್ ಮಾಡ್ಕೊಂಡ್ ಬಂದಿರಿ. ಹೌದೌದು. ಹಂಗ ನೀವು ನಮ್ದು 21 ದಿನ ಆಯ್ತಪ್ಪ. ನಾವು ಊರ ದೊಡ್ಡ ಗಣಪತಿ ಅದು ಭಾರಿ
ಮಹಾರಾಜ್ ಹಾನಗಲ್ಕ ಮಹಾರಾಜು ದೊಡ್ಡ ಸ್ಥಾನದ ಗಣಪತಿ. ನಮ್ಮ ಹಾನಗಲದ ಏನೇ ಕಾರ್ಯಕ್ರಮ ಆದ್ರೂ ನಮ್ಮ MV ನ್ಯೂಸ್ ಚಾನಲ್ ಬಂದೇ ಬರ್ತದೆ. ಆದ್ರೆ ಈ ವರ್ಷ ಪ್ರತಿ ಒಂದು ಕಮಿಟಿಯರು ಅನ್ನ ಸಂತರ್ಪಣೆ ಮಾಡ್ಯಾರ. ಅದು ದೊಡ್ಡ ಪುಣ್ಯ. ಏನ್ ಹೇಳಾಕತ್ತೀರಿ? ಪ್ರತಿ ಒಂದು ಓಣಿಯಾಗು ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಆ ದೇವರು ಎಲ್ಲರಿಗೂ ಭಗವಂತ ಆಶೀರ್ವಾದ ಭಾಗ್ಯ ಸೌಭಾಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಕಾಪಾಡ್ಲಿ. ಹಿಂಗ ಚಂದಾಗಿ ನಾಡಹಬ್ಬ ಮಾಡ್ವಲ್ರಿ ನೋಡು. ಮಾಡ್ಬೇಕ್ರಿ, ಅದನ್ನು ಚಂದ ಮಾಡ್ಬೇಕು. ನಾಡಹಬ್ಬ ಮಾಡಿದ್ರ ಈ ಸಣ್ಣ ಪುಟ್ಟ ಪ್ರತಿಭೆಗಳಿರಂತ ನಾವೆಲ್ಲ ಕಲಾವಿದರು ಸತ್ಯದಲ್ಲಿ ಏನಂತೀನಿ ಅದು ಕರೆಯೋದಕ್ಕೆ ಇನ್ನೂ ಒಂದು ತಿಂಗಳ ಟೈಮ್ ಐತಿ. ಅದು ಯಾರು ತಡಿ ನೀನು ಮುಂದ್ ಮಾತಾಡಬೇಡ. ಎಲ್ಲಾರು ಚಂದಾಗಿ ಓಣ್ಯಾಗ ಗಣಪತಿ ಇಟ್ಟಾರು, ಮಾಡ್ತಾರ. ವಿಜೃಂಭಣೆ ಅಂತ ಮಾಡ್ಯಾರು. ಪ್ರತಿಯೊಂದು ಓಣ್ಯಾಗು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ಯಾರು. ಆದ್ರ ನಮಗೆ ಇಲ್ಲೇ ಒಂದು ಸಂದೇಶ ಬೇಕು. ಹೌದು. ಈಗ ಗಣಪತಿ ತರುವುದರಿಂದ ಬಿಡುವವರೆಗೂ ಏನೇನು ಒಳ್ಳೇದಾಕತಿ ಕೆಟ್ಟದಾಕತಿ ಹೇಳ್ರಲ್ಲ ನೀವು. ಗಣಪತಿ ವಿಸರ್ಜನೆ ಟೈಮ್ನಾಗ ನೀರಾಗ ಇಳಿಬಾರದು, ಸಣ್ಣ ಮಕ್ಕಳನ್ನ ಮುಂದೆ ಬಿಡಬಾರದು. ಹಿರಿಯರ ಒಂದು ಅಭಿಪ್ರಾಯ ತಗೊಂಡು ಆ ವಿಘ್ನೇಶ್ವರನಿಗೆ ನಾವು ವಿಸರ್ಜನೆ ಪುರಸ್ಕಾರ ಮಾಡಿ ವಿಸರ್ಜನೆ ಮಾಡಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತು ಹೊಂಟಾವು, ಹೌದು 9 ದಿನಕ್ಕೆ ಹೊಕ್ಕಾವು, 13 ದಿನಕ್ಕೆ ಹೊಕ್ಕಾವು ಅಂದಂಗ ಈ ಸರಿ 11 ದಿನಕ್ಕೆ ಹೋಗಲ್ಲ. ಹುಣಿಮೆ ಐತಿ ಗೊತ್ತಿದೆ ನಿನಗೆ? ಹೌದೌದೌದು. ಪ್ರತಿಯೊಂದು ಓಣಿಯಲ್ಲಿರುವಂತ ನಾಗರಿಕರು, ಹಿರಿಯರು, ಯುವಕರು ಏನು ಯಾವ ಪ್ರಮಾಣದ ಖುಷಿಯಿಂದ ಗಣಪತಿ ಹಬ್ಬ ಮಾಡಾಕತ್ತೀವಿ. ತರುವಾಗ ಯಾವ ಖುಷಿಯಿಂದ ತಂದು ಕೂಡಿಸಿದ್ರಿ, ಬಿಡುವಾಗ ಎಲ್ಲರೂ ಕೂಡ್ಕೊಂಡು ಎಲ್ಲಾ ಓಣಿಯರು ನಮ್ಮ ಓಣಿಯರು ಅಂದ್ಕೊಂಡು ಅಂತಾಗ ಎಲ್ಲಾ ಗಣಪತಿ ನಮ್ಮ ಓಣಿಯ ಗಣಪತಿ, ಎಲ್ಲಾ ಗಣಪತಿ ನಮ್ಮ ಊರನ ಗಣಪತಿ ಅಂದ್ಕೊಂಡು ಚಂದಾಗ ಆಚರಿಸ ನೋಡ್ರಿ. ಎಲ್ಲಾರು ಸೇರ್ಕೊಂಡು ನೋಡಂಬ. ಪರ್ಮಿ, ನನಗಿನ್ನ ಮುಂಚೆ ನೀನೇ ಬಂದಿದ್ದಿಲ್ಲೇ? ಹಂಗೇನಿಲ್ಲ ಕಣ, ನೀನು ಬರ್ತೀನಿ ಅಂತ ಕಾದೆ ಒಂದು ಕುತ್ಕೊಂಡೆ. ಸರಿ ಸರಿ ಹೋಗೋಣ. ನಾನು ಹೋಗಿ ಪ್ರಪೋಸ್ ಮಾಡಿ ಬರ್ತೀನಿ. ಆತು ದೋಸ್ತ, ಹೋಗ. ಯಾಕೆ ದೋಸ್ತ ಇಷ್ಟು ಬೇಜಾರಿಂದ ಸೈಲೆಂಟ್ ಆಗಿ ಬಂದಿ? ಅಕ್ಕಿ ಅವಂದು ಕೈ ಹಿಡ್ಕೊಂಡು ಹೋಗಿದ್ಲು ದೋಸ್ತ. ಅವ್ರ ಅಣ್ಣ ಯಾರ ಇರ್ಬೇಕು ನೋಡು. ಅಕ್ಕಿಗೇನು ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕಿ ಒಬ್ಬಳಿ. ನನ್ನ ಬಾಳೆ ಹೆಂಗಾಯ್ತು, ನೀರಿನಾಗೆ ಹೋಮ ಸುಟ್ಟಂಗಾಯ್ತು. ಓಕೆ, ಬರ್ತೀನಿ ದೋಸ್ತ. ವೀಕ್ಷಕರೇ ನಮಸ್ಕಾರ. MV ನ್ಯೂಸ್ ಚಾನಲ್ ವತಿಯಿಂದ ನಿಮಗೆ ಗಣೇಶ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ದೇವರು ನಿಮ್ಗೆ ಸದಾ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎಂದು ನಾವು MV ನ್ಯೂಸ್ ಚಾನಲ್ ವತಿಯಿಂದ ಕೇಳ್ಕೊತಾ ಇದ್ದೇವೆ. ನಮ್ಮ ಈ ಕಾಮಿಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ನಮ್ಮನ್ನು ಬೆಳೆಸಿ. ಅಭಿಮಾನಿಗಳೇ ದೇವರು ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಹಾಗೆ ನಾವು ನಿಮ್ಮನ್ನು ಅಭಿಮಾನಿಗಳ ದೇವರು ಎಂದು ಭಾವಿಸ್ತೇವೆ.